ಶಿಲಾಜಿತ್ತು ಅಂತಿದ್ದಂಗೆ ಇದೊಂದು ಸೆಕ್ಸ್ ಡ್ರಗ್ಗು, ತುಂಬ ಪವರ್ ಕೊಡುತ್ತೆ, ಈ ಥರ ಒಂದು ಥಾಟ್ಗಳಿದೆ. ಬಟ್ ಇದೊಂದು ಮಿನರಲ್, ಲ್ಯಾಟಿನಮ್ ಆಸ್ಪಾರ್ಟಮ್ ಪಂಜಾಬಿಯಮ್. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಂ, ಐರನ್, ಫಲ್ವಾನಿಕ್ ಆ್ಯಸಿಡ್, ಲೆಡ್, ಮರ್ಕ್ಯೂರಿ. ಇದು ಡೋಸೇಜು ಕರೆಕ್ಟ್ ಇರಬೇಕು, ಪ್ಯೂರಿಫಿಕೇಷನ್ ಕರೆಕ್ಟ್ ಇರಬೇಕು, ಆವಾಗ ಮಾತ್ರ ಶಿಲಾಜಿತನ್ನು ಯೂಸ್ ಮಾಡಬೇಕು. ಏಜ್ ಪ್ರಕಾರ ಬಂದರೆ ಎಬೋವ್ 18 ಇರಬೇಕು. ಯಾಕಂದರೆ ಇದು ಸೆಕ್ಸ್ ಹಾರ್ಮೋನ್ ಮತ್ತು ರೀಪ್ರೊಡಕ್ಟಿವ್ ಹಾರ್ಮೋನ್ಗೆ ವರ್ಕ್ ಮಾಡೋವಂಥದ್ದು. 250 mg ಇಂದ 500 mg ಇರಬೇಕು. ಇದು ಸೆಕ್ಸ್ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟಿರೋನನ್ನು ಜಾಸ್ತಿ ಮಾಡಿ ಸ್ಪರ್ಮ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ. ವುಮನ್ನಲ್ಲಿ ಈಸ್ಟ್ರೋಜನ್ ಜಾಸ್ತಿ ಆಗೋದ್ರಿಂದ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಎಗ್ ಪ್ರೊಡಕ್ಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮೆಂಟಲ್ ಹೆಲ್ತ್ಗೆ ಬಂದರೆ ಮೆಲೋಟೋನಿನ್ ಹಾರ್ಮೋನನ್ನು ಇದು ಟ್ರಿಗರ್ ಮಾಡೋದ್ರಿಂದ ಒಳ್ಳೆ ಸ್ಲೀಪ್ ಇರುತ್ತೆ, ಜೊತೆಗೆ ಎನರ್ಜಿ ಮತ್ತು ಸ್ಟೆಮಿನಾ ಕೊಡುತ್ತೆ. ಯಾಕಂದರೆ ಇದರಲ್ಲಿ ಮೆಗ್ನೀಷಿಯಮು, ಪೊಟ್ಯಾಷಿಯಮ್ ಇರುತ್ತೆ. ಪ್ಯೂರಿಫಿಕೇಷನ್ ಕರೆಕ್ಟಾಗಿರಬೇಕು, ಒಳ್ಳೆ ಕಂಪ್ನಿ ಇರಬೇಕು. ಬಟ್ ಇದನ್ನು ತೊಗೋಬೇಕಾದ್ರೆ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಅನ್ನೆಸರಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ಸೈಡ್ ಎಫೆಕ್ಟ್ ಇದೆ. ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ, ಕಿಡ್ನಿ ಲಿವರ್ ಫಂಕ್ಷನನ್ನು ಡ್ಯಾಮೇಜ್ ಮಾಡುತ್ತೆ, ಜೊತೆಗೆ ಟೆಸ್ಟೋಸ್ಟಿರೋನ್ ಫಂಕ್ಷನನ್ನು ಉಲ್ಟಾ ಮಾಡೋದ್ರಿಂದ ತೊಗೋಬೇಕಾದ್ರೆ ಒಂದು ಕನ್ಸಲ್ಟ್ ಮಾಡಿ ತೊಗೊಳ್ಳೋದು ಒಳ್ಳೆಯದು.